ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತು ಹೆಲ್ದಿಯಾಗಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿ ಗರಿಗರಿಯಾದ ಶಂಕರಪಾಳೆನ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ, 1 ಕಪ್ ತುಪ್ಪ ಮತ್ತು 1 ಕಪ್ ಹಾಲು. ಯಾವ ಕಪ್ ಅಳತೆಯಿಂದ ತೊಗೊಂಡಿರ್ತೀವಿ ಅದೇ ಕಪ್ ಅಳತೆಯಿಂದನೂ 3 ಕೂಡ ತೊಗೊಳ್ಬೇಕು. ಸ್ವಲ್ಪ ಸಕ್ಕರೆ ಕರಗೋವರೆಗೂ ಕೈಯಾಡಿಸಿ ಮತ್ತು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅಲ್ಲೂ ಕೂಡ ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು. ಕುದಿಯೋದು ಬೇಡ. ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಬೇಕು. ನಂತರ ಒಂದು ಪಾತ್ರೆಗೆ 1.5 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೈದಾ ಹಿಟ್ಟು ಹಾಕ್ತಾಯಿಲ್ಲ. ಹಾಲು ಸಕ್ಕರೆ ತೊಗೊಂಡಿದ್ದ ಕಪ್ನಿಂದ ಹಾಕ್ತಾಯಿಲ್ಲ. ಸ್ವಲ್ಪ ಅದರಲ್ಲೇ ದೊಡ್ಡ ಕಪ್ನಿಂದ 1.5 ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಳ್ತೀನಿ. ಈ ಮಿಕ್ಸ್ ಮಾಡಿದ ಸಕ್ಕರೆ ತಣ್ಣಗಾಗಿದೆ. ಅದನ್ನು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆದರೂ ಸ್ವಲ್ಪ ಹಿಟ್ಟು ಬೇಕಂದರೆ ನೋಡಿಕೊಂಡು ಮತ್ತೆ ಹಾಕ್ಕೊಳ್ತಾ ಬರಬೇಕು. ತುಂಬ ಗಟ್ಟಿಯಾಗುವವರೆಗೂ ಹಿಟ್ಟನ್ನು ಕಲಿಸ್ಬಾರ್ದು. ಸ್ವಲ್ಪ ಮೃದುವಾಗೇ ಇರಬೇಕು. ಗೋಧಿ ಹಿಟ್ಟಿನಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಟ್ಟು ಕಪ್ ಅನಿಸುತ್ತೆ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದ ಗೋಧಿ ಹಿಟ್ಟಿನಲ್ಲೇ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿದರೂ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಉಳ್ಳೆ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಇರಬೇಕು. ಹಿಟ್ಟೆಲ್ಲ ಹಚ್ಚಬಾರ್ದು. ನೋಡಿ, ಈ ಥರ ದಪ್ಪನೇ ಇರಬೇಕು. ತೆಳುವಾಗಿ ಲಟ್ಟಿಸ್ಬಾರ್ದು. ಸ್ವಲ್ಪ ದಪ್ಪನೇ ಇರಬೇಕು. ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ, ತುಪ್ಪ ಮತ್ತು ಹಾಲು 3 ಒಂದೇ ಅಳತೆಯಲ್ಲೇ ಇರಬೇಕು. ಅಂದರೆ ಕ್ರಿಸ್ಪಿಯಾಗಿರುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಈ ಕಟ್ ಮಾಡಿದ ಶಂಕರಪಾಳೆ ಎಲ್ಲ ಹಾಕಿ ಸಣ್ಣ ಉರಿಯಲ್ಲೇ ಕರಿತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಈ ಥರ ಕೈಯಾಡಿಸ್ಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕು. ಲೋ ಫ್ಲೇಮ್ನಲ್ಲೇ ಕರಿಬೇಕು. ಇಲ್ಲಾಂದರೆ ಒಳಗಡೆ ಹಸಿ ಉಳಿದ್ಬಿಡುತ್ತೆ. ಹೆಲ್ದಿಯಾದ ಕ್ರಿಸ್ಪಿಯಾದ ಶಂಕರಪಾಳೆ ರೆಡಿಯಾಗಿದೆ. ಸಿಹಿನೂ ಕೂಡ ಕರೆಕ್ಟಾಗೇ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.